ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅಯ್ಯೋ 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 ಅಯ್ಯೋ, ದೊಡ್ಡ ಸಾಹಸಿ ತರ ಬಂದಿದ್ದಾಳೆ ಮಹಾತಾಯಿ ಬಾಲಮೇಧಾವಿ. ಏನು ಕಾಡಲ್ಲಿ ತಿರುಗ್ತಾ ಇದೀಯಾ? ಏ ಹುಡುಗಿ, ಕಾಡಲ್ಲಿ ನರಭಕ್ಷಕ ಹುಲಿ ತಿರುಗ್ತಾ ಇದೆ. ನೀನ್ ಅದಕ್ಕೆ ನೈವೇದ್ಯ ಆಗ್ಬೇಕು ಅಂತಿದೀಯಾ? ನರಭಕ್ಷಕ ಹುಲಿನ? ಅಯ್ಯಯ್ಯೋ, ಹೊರಡೆ, ಊರಿಗೆ ಹೊರಡೆ. ನಾನು ದೊಡ್ಡವನಾಗಿದ್ರುನು ಮುಂದೆ ಹೋಗೋ ಧೈರ್ಯ ಇಲ್ದೆ ಹಿಂದೆ ತಿರುಗಿ ಹೋಗ್ತಾ ಇದ್ದೀನಿ. ಸಕ್ಕು, ನಾವ್ ಊರಿಗೆ ವಾಪಸ್ ಹೋಗೋಣ. ಏನ್ ಹೇಳ್ತಿದ್ಯಾ ಪಾಂಡು? ನಮ್ಮನ್ನ ಹುಲಿ ತಿನ್ನುತ್ತೆ ಅಂತ ಸ್ವಾರ್ಥದಿಂದ ಯೋಚನೆ ಮಾಡಿ ಹಿಂದೆ ಹೋಗ್ಬೇಕಾ? ಮತ್ತೆ ಆ ಸಣ್ಣ ಕರು ನನ್ ಗೌರಿ, ಅದು ಹುಲಿಗೆ ಆಹಾರ ಆದ್ರೆ ನನಗ್ ಪರವಾಗಿಲ್ವಾ? ಅದು ಹಾಗಲ್ಲ. ಪಾಂಡುರಂಗ ಸಹಾಯ ಮಾಡಿದಕ್ಕ ನಾವ್ ಇಲ್ಲಿ ತನಕ ಬಂದಿದ್ದು. ಗೌರಿನ ಕಾಪಾಡದೆ ಹಿಂದಿರ್ಗ ಹೋಗಕ್ಕಾಗತ್ತಾ? ಓಹೋ, ಈ ಹೊಸ ಪಾತ್ರ ಯಾರಮ್ಮ? ಅದೇ ಗೌರಿ ಅಂದ್ರೆ ಯಾರು? ಅದು ಸಣ್ಣ ಕರು. ಹರಿಮಾಮ ಅದನ್ನ ಬಲವಂತವಾಗಿ ಕಾಡಕ್ ಕರ್ಕೊಂಡ್ ಬಂದಿದ್ದಾರೆ. ಶಾಸ್ತ್ರಿಗಳೇ, ನಮ್ಗ ಆವಾಗ್ಲೇ ಕಾಡಲ್ಲಿ ಹರಿಬಾಬು ಸಿಕ್ಕಿದ್ದ ಅಲ್ವಾ? ಅವನೇ ತಾನೇ ನಿಮ್ಗೆ ಕಾಡಲ್ಲಿ ನರಭಕ್ಷಕ ಹುಲಿ ತಿರುಗ್ತಾ ಇದೆ ಅಂತ ಹೇಳಿದ್ದು. ಆದ್ರೆ ಅವನ ಹತ್ರ ಕರು ಇರ್ಲಿಲ್ವಲ್ಲ? ಹೌದು, ಆವಾಗ್ಲೇ ಹರಿ ಹತ್ರ ಯಾವ ಕರುನು ನೋಡ್ಲಿಲ್ವಲ್ಲ. ಪಾಂಡು, ಹಾಗಾದ್ರೆ ಅದ್ರ ಅರ್ಥ ಹರಿಮಾಮ ಗೌರಿನ ಕಾಡೊಳಗ್ ಬಿಟ್ಟು ಬಂದಿದ್ದಾರೆ. ಬೇಗ ನಡಿ, ನಾವ್ ಈಗ್ಲೇ ಹೋಗಿ ಗೌರಿನ ಕಾಪಾಡ್ಬೇಕು. ನಡಿ. ಏ ಹುಡುಗ್ರ, ಕಾಡೊಳಗ್ ಹೋಗ್ಬೇಡಿ ಅಂತ ಹೇಳ್ತಿದ್ರು ಕೇಳಿಸ್ಕೊಳ್ದೆ ಹೋಗ್ತಿದಿರಲ್ಲ ಹಠಮಾರಿಗಳು. ಆ ನರಭಕ್ಷಕ ಹುಲಿ ಎದುರಿಗೆ ಬಂದ್ರೆ ಆವಾಗ ನಿಮ್ಮಿಬ್ರಿಗೂ ಬುದ್ಧಿ ಬರುತ್ತೆ. ನನ್ನ ಮಾತನ್ನೇ ಕೇಳೋದಿಲ್ವಾ? ಈ ವಿಶ್ವಾಂಬರ ಶಾಸ್ತ್ರಿ ಮಾತನ್ನ. ಬಾರೋ. ಶಿವಪ್ಪ, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಏನ್ ಶಾಸ್ತ್ರಿಗಳೇ? ಊರಲ್ಲಿರೋರ್ಗೆಲ್ಲ ನೀತಿ ಪಾಠ ಹೇಳ್ತೀಯಾ, ಆದ್ರೆ ನಿನ್ ಮಗಳಿಗೆ ಹೇಳಕ್ಕಾಗಲ್ವಾ? ನಮ್ ಸಕ್ಕು ಏನ್ ಮಾಡಿದ್ಲು? ಮಾಡಬಾರದನ್ನೇ ಮಾಡಿದಾಳೆ. ಈ ವಿಶ್ವಾಂಬರ ಶಾಸ್ತ್ರಿ ಹೇಳಿದ ಮಾತನ್ನ ಕೇಳಲಿಲ್ಲ. ಈ ಕಾಡಲ್ಲಿ ನರಭಕ್ಷಕ ಹುಲಿ ಓಡಾಡ್ತಿದೆ, ಅದಕ್ಕೆ ಕಾಡೊಳಗಡೆ ಹೋಗ್ಬೇಡ ಅಂತ ಹೇಳ್ದೆ. ಏನು? ಕಾಡೊಳಗ? ಏನ್ರಿ, ನಮ್ ಸಕ್ಕು ಕಾಡಿಗೆ ಹೋಗಿದಳ? ಹೌದು, ನಾನ್ ಅದೇ ಹೇಳ್ತಿರೋದು. ದೊಡ್ಡ ಸಮಾಜ ಸೇವಕಿ ತರ ಕರುನ ಕಾಪಾಡ್ತೀನಿ ಅಂತ ಹೋಗಿದ್ದಾಳೆ ನಿಮ್ ಮಗಳು. ದೊಡ್ಡೋರ್ ಮಾತನ್ನ ಕೇಳೋದೇ ಇಲ್ಲ. ಇದೇ ಬುದ್ಧಿನ ನೀನ್ ಕಲ್ಸಿರೋದು. ನಾನ್ ಬೇಡ ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ ಕಾಡೊಳಗೆ ಹೋಗಿದ್ದಾಳ ಅವಳು. ಹೋಗಿ ಬೇಗ ಹೋಗಿ ನಿಮ್ ಮಗಳನ್ನ ಕಾಪಾಡ್ಕೊಳ್ಳಿ. ಯಾವ ಜನ್ಮದಲ್ಲಾದ್ರೂ ನೀವು ಪುಣ್ಯನ ಸಂಪಾದಿಸಿದ್ರೆ ಕನಿಷ್ಠ ಪಕ್ಷ ಮೂಳೆಗಳಾದ್ರೂ ಸಿಗುತ್ತೆ. ಹೌದು ಶಿವಪ್ಪ, ನಿನ್ ಮಗಳು ಹುಲಿ ಇರೋ ಜಾಗಕ್ಕೆ ಹೋಗಿದ್ದಾಳೆ. ಇವತ್ತಿಗೆ ನಿಮ್ ಸಕ್ಕು ಕತೆ ಮುಗಿದ ಹಾಗೇನೆ. ದೇವ್ರ ಹತ್ರ ಬೇಡ್ಕೊಳ್ಳಿ. ಶ್ರೀರಾಮ ಜಯ ರಾಮ ಜೈ ಜೈ ರಾಮ್, ಶ್ರೀರಾಮ ಜಯ ರಾಮ ಜೈ ಜೈ ರಾಮ್. ಸಕ್ಕು 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 ಸಕ್ಕು, ಪಾಂಡು, ನಿನ್ ಹತ್ರ ತುಂಬಾ ಉಪಾಯ ಇದೆ ಕಣೋ. ನಾನ್ ನಿನಗ್ ಹೇಳಲಾ? ನೀನ್ ಸುಮ್ನೆ ಹೀಗ್ ಕೂಗೋದಕ್ಕಿಂತ ಹಸುವಿನ ಹಾಗೆ ಕೂಗು. ಆಗ ಗೌರಿ ಕೂಡ ನಿನಗೆ ಉತ್ತರ ಕೊಡ್ತಾಳೆ. ಆಗ ಗೌರಿ ಎಲ್ಲಿದ್ದಾಳಂತ ಸುಲಭವಾಗಿ ತಿಳ್ಕೋಬಹುದು. ಸರಿ ಸರಿ, ಅಂಬಾ ಅಂತ ಕೂಗ್ತೀನಿ. ಪಾಂಡು, ಶಬ್ದ ಈ ಕಡೆಯಿಂದ
ಬರ್ತಿದೆ. ಅಂದ್ರೆ ಗೌರಿ ಈ ಕಡೆ ಇರ್ಬೋದು. ಬಾಬಾ. ಸಕ್ಕು 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 ಎಲ್ಲಿದ್ಯಮ್ಮ? ಸಕ್ಕು ಸಕ್ಕು ಎಲ್ಲಿದ್ಯಾ ಕಂದ? ಸಕ್ಕು ಏನ್ರಿ ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅವಳು ಯಾವ ಕಡೆ ಹೋಗಿದ್ದಾಳೋ ಗೊತ್ತಾಗ್ತಿಲ್ಲ. ಈ ಕಡೆ ಹೋಗಿರ್ಬೋದಾ ಇಲ್ಲ ಆ ಕಡೆ ಹೋಗಿರ್ಬೋದಾ? ಕಣ್ ಮುಚ್ಕೊಂಡು ಪಾಂಡುರಂಗನ ನೆನೆಸ್ಕೊಳ್ಳೋಣ. ಅವನೇ ನಮಗ್ ದಾರಿ ತೋರಿಸ್ತಾನೆ. ಪಾಂಡುರಂಗ, ನೀನೇ ನಮಗ್ ದಾರಿ ತೋರಿಸ್ಬೇಕು. ಈ ಕಡೆ ಹೋಗಿ ನೋಡೋಣ. ಸಕ್ಕು 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 ಉಪ್ಪಿನಕಾಯಿ ದಾಮು. ಘಮ ಘಮ ಅಂತಿದೆ. ನಾನೇನ್ ಹೇಳೋದು ಅಂತಂದ್ರೆ ಯಜಮಾನ್ರೆ, ನನ್ಗೂ ಕೂಡ ಸ್ವಲ್ಪ ಉಪ್ಪಿನಕಾಯಿ ಕೊಟ್ರೆ ಚೆನ್ನಾಗಿರತ್ತೆ ಅಂತ ಅನ್ಕೋತೀನಿ ಯಜಮಾನ್ರೆ. ತಗೋ ದಾಮು, ನೀನೇನು ಸಂಕೋಚ ಪಟ್ಕೋಬೇಡ. ಈ ಉಪ್ಪಿನಕಾಯಿ ನಿನ್ಗೋಸ್ಕರನೇ. ಈ 2 ಜಾಡಿಗಳು ನಿನ್ಗೇನೆ. ಓ, ನಿಮ್ ಮನ್ಸು ಎಷ್ಟು ದೊಡ್ಡದು. ತಗೋ 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 ತಗೋ. ನಿಮ್ಗೆ ತುಂಬಾ ಧನ್ಯವಾದ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ಆ ಕಡೆಗೆ ನಮ್ಮನೆಗೆ. ಕೂತ್ಕೋ ಕೂತ್ಕೋ. ಅವೆರಡನ್ನು ಇಲ್ಲಿಡು. ದಾಮು, ಈ 2 ಜಾಡಿಗಳನ್ನ ನೀನು ಖಾಲಿ ಮಾಡ್ಬೇಕು. ಇವಾಗ್ಲೇ. ಅದು ಈಗ್ಲೇನಾ? ನಾನಾ? ನಿಜವಾಗ್ಲೂ ನಾನೇನಾ? ನನಗೋಸ್ಕರ ನೀನ್ ತಿನ್ಬೇಕು ಕಣ. ಒಟ್ಟಿಗೆ ನೀನು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಬೇಕು, ನೆಲ್ಲಿಕಾಯಿ ಉಪ್ಪಿನಕಾಯಿನೂ ತಿನ್ಬೇಕು. ತಿನ್ನೋ ತಿನ್ನೋ. ಬೇಗ ಬೇಗ ತಿನ್ಬೇಕು. ನಿಮ್ನೊಂದು ವಿಷಯ ಕೇಳ್ಬೋದಾ? ಕೇಳು ದಾಮು. ಅದು ನನಗೆ ಯಾಕೆ ಶಿಕ್ಷೆ? ಆ ಮುದುಕಿಗೆ ತಿನ್ನಿಸ್ಬೇಕು ಅನ್ಕೊಂಡಿದ್ದೆ. ಅವ್ರು ನನ್ನ ಅತ್ತೆ, ಅವ್ರಿಗೆ ಅತ್ತೆ ಅಲ್ವಾ?